ಇನ್ನು ಬೆಂಗಳೂರಿನಲ್ಲಂತೂ ಈ ಆಟೋ ಗ್ಯಾಸ್ ಸಮಸ್ಯೆ ಬಹಳ ಮಿತಿ ಮೀರ್ತಾ ಇದೆ. ಈ ನಿಟ್ಟಿನಲ್ಲಿ ನಮಗೆ ಮಾಹಿತಿ ಕೊಡುವಂತ ನಿಟ್ಟಿನಲ್ಲಿ ಜೊತೆಗೆ ಇಡೀ ಬುಲೆಟಿನ್ ಅನ್ನ ನಡೆಸಿಕೊಡುವಂತ ನಿಟ್ಟಿನಲ್ಲಿ ಸೈಂಟ್ ಮಾರ್ತಾಸ್ ಬಳಿಯಿಂದ ನಮ್ಮ ಜೊತೆಗೆ ಚೈತ್ರ ಜಾಯಿನ್ ಆಗ್ತಾ ಇದ್ದಾರೆ. ಓವರ್ ಟು ಯು ಚೈತ್ರ. ನಾನೊಂದು ಅರ್ಧ ಗಂಟೆ ಮುಂಚಿತವಾಗಿ ಈ ಪ್ಲೇಸ್ ಬಂದಿದ್ದೀನಿ. ಸೈಂಟ್ ಮಾರ್ಕ್ಸ್ ರೋಡು. ಇಲ್ಲಿ ಫುಲ್ ಆಟೋಗಳು ಕ್ಯೂ ಇತ್ತು ನನ್ನ ಹಿಂದ್ಗಡೆ. ಕಾದು ಒಂದಷ್ಟು ಆಟೋಗಳು ವಾಪಸ್ ಹೋಗಿದಾವೆ. ಇನ್ನೊಂದಷ್ಟು ಆಟೋಗಳು ನನ್ನ ಲೆಫ್ಟ್ ಸೈಡ್ನಲ್ಲಿ ಒಂದೊಂದು ದಿನದಿಂದ ಕಾಯ್ತಾ ಇರೋರು ಇದ್ದಾರೆ. ಅರ್ಧರ್ಧ ಗಂಟೆ ಅರ್ಧರ್ಧ ದಿನಗಳಿಂದ ಇಲ್ಲೇ ಆಟೋನ ಹಾಕೊಂಡು ಯಾವ ಬಾಡಿಗೆನೂ ಮಾಡ್ದೇನೆ ಆಟೋ ಗ್ಯಾಸ್ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ನಾನು ಅವ್ರ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚಿತವಾಗಿ ವಾಣಿಜ್ಯ ಸಿಲಿಂಡರ್ಗೆ ಸಂಬಂಧಪಟ್ಟಾಗೆ ವಾಣಿಜ್ಯ ಸಿಲಿಂಡರ್ ಬೆಲೆ ಕೂಡ ಏರಿಕೆಯಾಗಿದೆ. ಇದರ ಪರಿಣಾಮ ಮತ್ತೊಮ್ಮೆ ಹೋಟೆಲ್ ಉದ್ಯಮಿಗಳ ಮೇಲೇನೆ ಬೀಳುತ್ತೆ. ಇದಾಗಲೇ ಕಣ್ಣೀರು ಹಾಕ್ತಾ ಇದ್ದಾರೆ. ಪ್ರೈಸ್ ರೈಸ್ ಮಾಡ್ದೇನೆ ಬೇರೆ ದಾರಿನೇ ಇಲ್ಲ ಅಂತ. ಅದರ ನಡುವೆ ಇದೀಗ ಮತ್ತೆ ವಾಣಿಜ್ಯ ಸಿಲಿಂಡರ್ ಬೆಲೆ ಕೂಡ ಏರಿಕೆಯಾಗಿರೋದು, ಅದರ ಹೊರೆಯನ್ನ ಹೋಟೆಲ್ಗೆ ಹೋಗುವಂತ ಗ್ರಾಹಕರು ಭರಿಸಬೇಕಾದಂತ ಪರಿಸ್ಥಿತಿ ಇದೆ. ಅನಿವಾರ್ಯವಾಗಿ ಬೆಲೆ ಏರಿಕೆಯ ಕಡೆಗೆ ಹೋಟೆಲ್ ಉದ್ಯಮ ಕೂಡ ಮುಖ ಮಾಡ್ತಾ ಇದೆ. ಪರಿಣಾಮಗಳು ಏನೇನಾಗ್ತಾ ಇದೆ ಅನ್ನೋದನ್ನ ಬನ್ನಿ ತೋರಿಸ್ತೀನಿ. ಗಲ್ಫ್ ಯುದ್ಧದ ಹೊಡೆತ, ದೇಶಾದ್ಯಂತ ಗ್ಯಾಸ್ಗಾಗಿ ಪರದಾಟ, ಹೆಚ್ಚಾಯಿತು ವಾಣಿಜ್ಯ ಬಳಕೆಯ ಸಿಲಿಂಡರ್ ದರ, ಆಕ್ರೋಶ. 200 ರೂಪಾಯಿ ಜಾಸ್ತಿ ಆಯಿತು ಅಂತಂದರೆ ಸಹಜವಾಗಿ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಮಾಡಬೇಕಾದಂತಹ ಅನಿವಾರ್ಯತೆ ಬಂದಿದೆ. ಸಿಲಿಂಡರ್ ಸಮಸ್ಯೆ, ವಿದ್ಯಾರ್ಥಿಗಳಿಗೆ ಸಿಗ್ತಿಲ್ವಂತೆ ರಾತ್ರಿ ಊಟ. ಗಲ್ಫ್ ಯುದ್ಧ 33ನೇ ದಿನವೂ ಮುಂದುವರೆದಿದೆ. ಕೊಲ್ಲಿ ಕಾಳಗದಿಂದಾಗಿ ದೇಶದಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ ಪೂರೈಕೆ ವಿಳಂಬವಾಗ್ತಿದೆ. ಹೋಟೆಲ್ ಉದ್ಯಮ ಈಗಾಗಲೇ ಪಾತಾಳಕ್ಕೆ ಕುಸಿತಿದೆ. ಇಂಥ ಹೊತ್ತಲ್ಲೇ ದೇಶಾದ್ಯಂತ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆಯಾಗಿದೆ. ಹಾಗಾದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ರೂಪಾಯಿ ಹೆಚ್ಚಳವಾಗಿದೆ ಅಂತಲೇ ತೋರಿಸ್ತೀವಿ ನೋಡಿ. ಇಷ್ಟು ದಿನ ಬೆಂಗಳೂರಿನಲ್ಲಿ 1958 ರೂಪಾಯಿ ಇದ್ದ ಕಮರ್ಷಿಯಲ್ ಸಿಲಿಂಡರ್ ಬೆಲೆ 208 ರೂಪಾಯಿ ಹೆಚ್ಚಳವಾಗಿದ್ದು, ಇಂದಿನಿಂದ 2166 ರೂಪಾಯಿ ಪಾವತಿಸಬೇಕಿದೆ. ಅಂತೆಯೇ ದೆಹಲಿಯಲ್ಲಿ 195 ರೂಪಾಯಿ ಜಾಸ್ತಿಯಾಗಿದ್ದು 2078 ರೂಪಾಯಿ ಆಗಿದೆ. ಕೋಲ್ಕತ್ತಾದಲ್ಲಿ 218 ರೂಪಾಯಿ ಹೆಚ್ಚಾಗಿದ್ದು, ವಾಣಿಜ್ಯ ಸಿಲಿಂಡರ್ಗೆ 2208 ರೂಪಾಯಿ ಕೊಡಬೇಕು. ಮುಂಬೈನಲ್ಲಿ 196 ರೂಪಾಯಿ ಏರಿಕೆಯಾಗಿದ್ದು 2031ಕ್ಕೆ ತಲುಪಿದೆ. ಇತ್ತ ಚೆನ್ನೈನಲ್ಲಿ 203 ರೂಪಾಯಿ ಹೆಚ್ಚಾಗಿದ್ದು 2246.5 ರೂಪಾಯಿ ಆಗಿದೆ. ಮೊದಲೇ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮ ಪಾತಾಳಕ್ಕೆ ಕುಸಿದಿತ್ತು. ಇಂಥ ಹೊತ್ತಲ್ಲೇ ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಸಿರೋದು ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆ ಬಿಸಿ ತಟ್ಟುವಂತೆ ಮಾಡಿದೆ. ಇವತ್ತು ಏಕಾಏಕಿ 200 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ಸರ್ಕಾರ ಹೇಳಿದೆ. ಸೊ 200 ರೂಪಾಯಿ ಜಾಸ್ತಿ ಆಯಿತು ಅಂತಂದರೆ ಸಹಜವಾಗಿ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಮಾಡಬೇಕಾದಂತಹ ಅನಿವಾರ್ಯತೆ ಬಂದಿದೆ. ನಾವೀಗಾಗಲೇ ತುಂಬ ವಸ್ತುಗಳನ್ನು ನಿಲ್ಲಿಸ್ಬಿಟ್ಟಿದ್ದೀವಿ. ದೋಸೆ ಕೊಡ್ತಾ ಇಲ್ಲ, ಸುಮಾರು 15-20 ದಿನದಿಂದ ದೋಸೆ ಇಲ್ಲ, ಟೀ ಕೊಡ್ತಾ ಇಲ್ಲ. ಹಾಗಾಗಿ ಗೊತ್ತಿಲ್ಲ ಇನ್ನೂ ನಾವು ಗ್ಯಾಸ್ ಸಿಲಿಂಡರ್ನ ಈ ಬೆಲೆ ಏರಿಕೆಯ ಎಫೆಕ್ಟನ್ನು ಯಾವ ರೀತಿಯಲ್ಲೆಲ್ಲ ಅನುಭವಿಸಬೇಕಾಗತ್ತೆ ಅಂತ ಹೇಳಿ. ಕಮರ್ಷಿಯಲ್ ಗ್ಯಾಸ್ ಇದು ರೇಟು ಜಾಸ್ತಿ ಆಗಿದೆ. ಮತ್ತೆ ಇವತ್ತಿಂದ ಪುನಃ ರೇಟ್ ಜಾಸ್ತಿ ಮಾಡಿದ್ದಾರೆ. ಇದು ಗ್ಯಾಸ್ ರೇಟ್ ಜಾಸ್ತಿ ಆಗೋದ್ರಿಂದ ಹೋಟೆಲ್ಗಳಲ್ಲಿ ತಿಂಡಿದು ರೇಟ್ ಜಾಸ್ತಿ ಆಗುತ್ತೆ. ಈಗ ನಮ್ಮದು ಮನೆಗಳಿಗೆ ಐಟಮ್ ಪರ್ಚೇಸ್ ಮಾಡೋದಾದರೆ ಅದರದ್ದು ರೇಟ್ಗಳು ಹೆಚ್ಚು ಕಮ್ಮಿ ಆಗ್ತದೆ. ಈ ಥರ ಆದರೆ ಜನರ ಜೀವನ ಕಷ್ಟ ಆಗ್ತದೆ. ಇಷ್ಟೇ ಅಲ್ಲ, ಬೆಲೆ ಏರಿಕೆ ಬಿಸಿಯಿಂದ ನಾವೇನ್ ತಿನ್ನೋಕ್ಕಾಗುತ್ತೆ ಅಂತಲೂ ಜನ ಪ್ರಶ್ನಿಸ್ತಿದ್ದಾರೆ. ಇಂಥ ಹೋಟ್ಲು ಯಾವತ್ತು ಬಂದಾಗಿಲ್ವಂತೆ. ಮೊನ್ನೆ ಬಂದ್ ಮಾಡಿದ್ರು ಸಿಲಿಂಡರ್ ಇಲ್ಲ ಅಂತ ಹೇಳ್ಬಿಟ್ಟು. ಅದನ್ನೇ ನೆಚ್ಕೊಂಬಂದರು. ಎಲ್ಲಿ ಹೋಗ್ಬೇಕಂಗಾದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, 100 ಸಲ ಹೇಳ್ತೀನಿ, ಸಿಲಿಂಡರ್ ರೇಟ್ ಕಮ್ಮಿ ಮಾಡಬೇಕು. ಪಿ ಜಿಗೂ ಇಲ್ಲ ಸರ್, ನಾವು ಪಿ ಜಿ ಒಳಗೆ ಕೆಲಸ ಮಾಡ್ತಿರೋದು. ಪಿ ಜಿಗೂ ಈಗ ಸಿಲಿಂಡರ್ ಇಲ್ಲ. ನಾವು ಒಲೆ ಹೊಚ್ಚ ಮಾಡ್ರಿ ಅಂತಾರೆ, ಅಲ್ಲಿ ಒಲೆ ಹೊಚ್ಚಕ್ಕೆ ಆಗೋದಿಲ್ಲ. ಯಾವ ಥರ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ. ಬೆಲೆ ಏರಿಕೆ ಮಾಡ್ತಿದ್ದಾರೆ. ತಿಂಡಿದು ಊಟದೆಲ್ಲ ಇವತ್ತಿಂದ ಜಾಸ್ತಿ ಮಾಡ್ತಿದ್ವಿ ರೇಟು ಅಂತ ಹೇಳ್ತಾ ಇದ್ದಾರೆ. ಆ ಜಾಸ್ತಿ ಮಾಡಿದ್ರೆ ನಾವ್ ಹೆಂಗೆ ತಿನ್ನಕ್ಕಾಗತ್ತೆ? ನಾವು 10 ರೂಪಾಯಿ ದುಡಿದ್ರೆ 5 ರೂಪಾಯಿ ತಿನ್ಬೋದು. ಇಲ್ಲಿ ನೋಡಿ, ಹೀಗೆ ವಿದ್ಯಾರ್ಥಿ ಕಣ್ಣೀರಿಡೋದಕ್ಕೆ ಕಾರಣವಾಗಿದ್ದು ಸಿಲಿಂಡರ್. ಈ ದೃಶ್ಯ ಹಾಸನದ ಸರ್ಕಾರಿ BCM ಹಾಸ್ಟೆಲ್ನದ್ದು. ಊಟ ಕೇಳಿದ್ರೆ ವಾರ್ಡನ್ ಶ್ರೀಕಂಠೇಗೌಡ ಧಮಕಿ ಹಾಕಿದ್ದಾರೆ ಅಂತ ವಿದ್ಯಾರ್ಥಿಗಳು ಪ್ರತಿಭಟನಾ ಕಹಳೆ ಮೊಳಗಿಸಿದ್ದಾರೆ. ಇದು ವಿದ್ಯಾಭ್ಯಾಸಕ್ಕೆ ಅಂತ ಊರು ಬಿಟ್ಟು ಬಂದ ವಿದ್ಯಾರ್ಥಿಗಳ ಗೋಳಾದ್ರೆ, ಮೈಸೂರಿನ ಫೇಮಸ್ ಬೇಕರಿಗೂ ಗ್ಯಾಸ್ ಬಿಸಿ ತಟ್ಟಿದೆ. 1966ರಿಂದಲೂ ಕ್ರೇಮ್ ಬನ್ಗೆ ಹೆಸರುವಾಸಿಯಾಗಿರೋ ಶ್ಯಾಮಲಾ ಬೇಕರಿ ಮಧ್ಯಾಹ್ನದವರೆಗೂ ಬಂದ್ ಮಾಡಲಾಗ್ತಿದೆ. ಸಮಸ್ಯೆ ಇರೋದ್ರಿಂದ ಸಹಕರಿಸಿ ಅಂತ ಬೇಕರಿ ಮಾಲೀಕರು ಕೋರಿದ್ದಾರೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಅಷ್ಟೇ ಅಲ್ಲ,
ಗೃಹ ಬಳಕೆ ಸಿಲಿಂಡರ್ಗೂ ಕ್ಯೂ ನಿಲ್ಲುವಂತಾಗಿದೆ. ಬೆಂಗಳೂರಿನ ಹೆಗಡೆ ನಗರದ ಗ್ಯಾಸ್ ಏಜೆನ್ಸಿ ಎದುರು ಗೃಹ ಬಳಕೆ ಸಿಲಿಂಡರ್ಗೆ ಜನ ಸಾಲುಗಟ್ಟಿ ನಿಂತಿದ್ರು. ಸಿಲಿಂಡರ್ಗಾಗಿ ಬೆಂಗಳೂರಿನ ಕರಗದಲ್ಲಿ ಮಹಿಳೆಯರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. ಸಿಲಿಂಡರ್ ಆಕಾರದಲ್ಲಿ ಕರ್ಪೂರ ಇಟ್ಟು ಸಿಲಿಂಡರ್ ಕೊಡುತ್ತಾಯಿ ಅಂತ ದ್ರೌಪದಮ್ಮ ದೇವಿ ಮೊರೆ ಹೋಗಿದ್ರು. ಇತ ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲೂ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಬಳಿ ಜನ ಜಮಾಯಿಸಿದ್ರು. ಊಟ ನಿದ್ದೆ ಬಿಟ್ಟು ಅರ್ಧ ಕಿಲೋಮೀಟರ್ ದೂರ ಕ್ಯೂ ನಿಂತಿದ್ರು. ಇನ್ನು ಈ ದೃಶ್ಯ ಮೈಸೂರಿನ ಪಿರಿಯಾಪಟ್ಟಣದ ಬೆಟ್ಟದಪುರ ಗ್ರಾಮದ್ದು. ಧನಲಕ್ಷ್ಮಿ ಗ್ಯಾಸ್ ಏಜೆನ್ಸಿ ಬಳಿ ಮುಂಜಾನೆ 3 ಗಂಟೆಯಿಂದಲೇ ಜನ ಕ್ಯೂ ನಿಂತಿದ್ರು. 4 ಗಂಟೆ 3 ಗಂಟೆಗೆ ಬಂದು ಕಾಯ್ತಾ ಇದ್ದಾರೆ. ಸಿಲಿಂಡರ್ ಸಿಗ್ತಾರೆ. ಇಲ್ಲಿ ಏನಾದ್ರು ಒಂದು ಪರಿಹಾರ ವ್ಯವಸ್ಥೆ ಮಾಡ್ಕೊಡ್ಬೇಕೆಲ್ಲವ. ಗಲ್ಫ್ ಯುದ್ಧದಿಂದ ಎದುರಾಗಿರೋ ಗ್ಯಾಸ್ ಗಂಡಾಂತರದಿಂದ ಜನಸಾಮಾನ್ಯರು ಇನ್ನೂ ಹೊರಬಂದಿಲ್ಲ. ಇಂಥ ಹೊತ್ತಲ್ಲೇ ವಾಣಿಜ್ಯ ಬಳಕೆ ಸಿಲಿಂಡರ್ ದರ ಹೆಚ್ಚಳವಾಗಿರೋದು ಸಾರ್ವಜನಿಕರು ತತ್ತರಿಸುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.